ಮೆಟ್ರೋ ಟಿಕೆಟ್ ದರ ಏನು ಏರಿಕೆಯಾಗಿದೆ ಇದನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ ಜಯನಗರ ಮೆಟ್ರೋ ಸ್ಟೇಷನ್ ಬಳಿಯಲ್ಲಿ. ರಾಜ್ಯ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಹೋರಾಟ ನಡೀತಾ ಇದೆ. ಸೌಮ್ಯಾ ರೆಡ್ಡಿ ನೇತೃತ್ವದಲ್ಲಿ ಕಾರ್ಯಕರ್ತೆಯರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಇವರ ಒಂದು ಸಮ್ಮುಖದಲ್ಲಿ ಇವರ ಒಂದು ನೇತೃತ್ವದಲ್ಲಿ ಮೆಟ್ರೋ ದರವನ್ನ ಏನು ಏರಿಕೆ ಮಾಡಿದಾರಲ್ಲ ಅದನ್ನ ಖಂಡಿಸಿ ಹೋರಾಟ ನಡೆಸ್ತಾ ಇರೋದು. ಇನ್ನು ಮೆಟ್ರೋ ಪ್ರಯಾಣಿಕರಿಗೆ ಹೂವನ್ನ ನೀಡಿ ಸ್ವಾಗತ ಮಾಡ್ತಾ ಇದ್ದಾರೆ ಸೌಮ್ಯಾ ರೆಡ್ಡಿ. ಮೆಟ್ರೋ ಪ್ರಯಾಣಿಕರ ಬಳಿ ಬೆಲೆ ಏರಿಕೆ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕೊಳ್ತಾ ಇದ್ದಾರೆ. ಮೆಟ್ರೋ ಪ್ರಯಾಣಿಕರಿಗೆ ಹೂವನ್ನ ನೀಡಿ ಕ್ಷಮೆ ಯಾಚಿಸ್ತಾ ಇದ್ದಾರೆ ಸೌಮ್ಯಾ ರೆಡ್ಡಿ. ಅಂದ್ರೆ ಈ ರೇಟ್ ಜಾಸ್ತಿ ಆಗಿರೋದಕ್ಕೆ ಕ್ಷಮೆ ಯಾಚಿಸ್ತಾ ಇರೋದು. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರೆ ಕೈಯಲ್ಲಿ ಗುಲಾಬಿ ಹೂವನ್ನ ಹಿಡ್ಕೊಂಡು ಯಾರ್ಯಾರು ಪ್ರಯಾಣವನ್ನ ಮುಗಿಸ್ಕೊಂಡು ಬರ್ತಾ ಇದಾರಲ್ಲ ಅವರಿಗೆಲ್ಲ ಹೂ ನೀಡ್ತಾ ಇರೋದು. ಹೂ ನೀಡಿದ್ರೇನು ಎಲ್ಲ ಜನಸಾಮಾನ್ಯರ ಜೀವನ ಮುಳ್ಳಿನ ಹಾದಿಯಲ್ಲಿ ನಡೆಯುವಂತಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಪ್ರತಿ ಒಬ್ರು ಕೂಡ ಅತ್ಯಂತ ವೇಗದಲ್ಲಿ ನಾವು ತಲುಪಿಡ್ಬೇಕು, ಶರವೇಗದಲ್ಲಿ ಆಫೀಸ್ಗಳಿಗೆ ಹೋಗಬೇಕು, ಶರವೇಗದಲ್ಲಿ ಕಾಲೇಜ್ಗಳಿಗೆ ಹೋಗಬೇಕು. ಅದಕ್ಕಾಗಿ ಮೆಟ್ರೋವನ್ನ ಅವಲಂಬಿಸಿರ್ತಾರೆ. ಆದ್ರೆ ಮೆಟ್ರೋಕ್ಕೆ ಈಗ ಹಣ ಜಾಸ್ತಿ ಆಗಿರೋದ್ರಿಂದ, ಟಿಕೆಟ್ ಜಾಸ್ತಿ ಆಗಿರೋದ್ರಿಂದ ಸೌಮ್ಯಾ ರೆಡ್ಡಿ ಅವರು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಮೇಡಮ್ ಅಲ್ಲಿ ನಿಂತ್ಕೊಂಡ್ಬಿಡಿ, ಬರ್ತಿದ್ರು ಸರ್. ಮೋದಿ ಅವ್ರ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದೀವಿ. ಮೇಡಮ್ ನಮಸ್ಕಾರ. ಒಂಚೂರು ಸೈಡ್ ಬಂದ್ಬಿಡೋಣ ಅಣ್ಣ, ಒಂಚೂರು ಸೈಡ್ ಬರೋಣ ಸರ್. ಸರ್ ನಮಸ್ಕಾರ. ಮೋದಿ ಅವ್ರ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದೀವಿ. ನಮಸ್ಕಾರ. ಸುರೇಶ್ ಸರ್, ಮೋದಿ ಅವ್ರ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದೀವಿ. ಅವರು ಮೆಟ್ರೋ ಬೆಲೆ ದರ ಅವರು ಏರಿಸಿದ್ದಾರೆ. ಆಲ್ಮೋಸ್ಟ್ ಆಗಿದೆ. ಅದಕ್ಕೆ ನಾವು ಪ್ರಧಾನಮಂತ್ರಿ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ಸಾರಿ ಸರ್. ಮೆಟ್ರೋ ಟಿಕೆಟ್ ದರ ಏನು ಏರಿಕೆ ಆಗಿದೆ ಇದರ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ಕಬ್ಬನ್ ಪಾರ್ಕ್ನಿಂದ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ನಿಜಕ್ಕೂ ಕೂಡ ಮೆಟ್ರೋ ಟಿಕೆಟ್ ಏರಿಕೆಯಾಗಿದೆಯಲ್ಲ, ಇದು ಜನಸಾಮಾನ್ಯರ ಹಿತದೃಷ್ಟಿಯನ್ನ ನೆನಪಿನಲ್ಲಿ ಇಟ್ಕೊಂಡು ಮಾಡಿರುವಂತಹ ರೇಟ್ ದರ ಏರಿಕೆ ಅಂತೂ ಖಂಡಿತವಾಗ್ಲೂ ಅಲ್ಲ. ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಥವಾ ಮಿಡಲ್ ಕ್ಲಾಸ್ ಪೀಪಲ್ಸ್ ಇದ್ದಾರಲ್ಲ ಅವ್ರ ಮೇಲೆ ಎಷ್ಟು ಎಫೆಕ್ಟಿವ್ ಅಂತ? ಈಗಾಗಲೇ ಸರ್ಕಾರ ಏರಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಇವತ್ತು ಏನು ಜಯನಗರದ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೂ ಸಹ ಪ್ರೊಟೆಸ್ಟ್ಗೆ ಮುಂದಾಗಿರುವಂತಹದ್ದು ರಾಜ್ಯ ಕಾಂಗ್ರೆಸ್ ಮಹಿಳಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸೌಮ್ಯಾ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ಗೆ ಮುಂದಾಗಿರುವಂತದ್ದು. ಇಲ್ಲಿ ನಮ್ಮ ಜೊತೆಗೆ ಅಧ್ಯಕ್ಷರಾಗಿರುವಂತಹ ಸೌಮ್ಯಾ ರೆಡ್ಡಿ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಒಂದು ವಿಭಿನ್ನವಾಗಿ ನೀವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. ಎಲ್ಲೋ BMRCL ಕಡೆಯಿಂದ ಇವತ್ತು ಏನು ಮೆಟ್ರೋ ದರವನ್ನ ಏರಿಕೆ ಮಾಡಿದ್ದಾರೆ, ನೀವು ಒಂದು ರೋಸ್ ಕೊಡುವುದರ ಮೂಲಕ ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ಏನು ಮೇಡಮ್? ನಾವು ಈ ಸಮಿತಿ ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ಈ ಸಮಿತಿ ರಚನೆ ಮಾಡಿರೋದು. ಇದು ನಮ್ಮ ರಾಜ್ಯ ಸರ್ಕಾರ ಮಾಡಿರುವಂತಹ ಸಮಿತಿ ಅಲ್ಲ. ಇದು ಈ ಸಮಿತಿ ಪ್ರಕಾರ ಏನು ಅವರು ಸಜೆಷನ್ ಕೊಟ್ಟಿದ್ರು ಅಂದರೆ 40 to 45% ಏರಿಕೆ ಮಾಡ್ಬೋದು ಅಂತ. ನಾವು ಪ್ರತಿಯೊಂದು ರಾಜ್ಯ, ಜೈಪುರ್ ಇರ್ಬೋದು, ಡೆಲ್ಲಿ ಇರ್ಬೋದು, ಬಾಂಬೆ ಇರ್ಬೋದು, ಪ್ರತಿಯೊಂದು ನೋಡಿದ್ರೆ ಯಾಕೆ ನಮ್ಮ ಬೆಂಗಳೂರು ಮೆಟ್ರೋ BMRCL ಮಾತ್ರ ಯಾಕೆ ಮಲ್ತಾ ಇದ್ದವ್ರನ್ನ ನನಗೆ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರ ನೇತೃತ್ವದಲ್ಲಿ ಈ ಸಮಿತಿ ರಚನೆ ಆಗಿದೆ. ಸೊ ಹಾಗಾಗಿ ಅವ್ರ ಪರವಾಗಿ ನಾವು ಎಲ್ಲ ನಮ್ಮ ಸಾರ್ವಜನಿಕರಿಗೆ
ನಾವು ಈ ರೋಸ್ ಕೊಟ್ಟು ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ ಬೆಲೆ ಏರಿಕೆ ಎಷ್ಟಾಗಿದೆ ಅಂತ. ಸೊ ಗ್ಯಾಸ್ ಬೆಲೆ ಮತ್ತು ಪೆಟ್ರೋಲ್ ಡೀಸೆಲು ವಿಶೇಷವಾಗಿ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಾವು ಎಷ್ಟು ನಾವು ಮಾಡ್ಬೋದು ನಾವು ಮಾಡ್ತಾ ಇದ್ದೀವಿ. ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಸ್ಟೂಡೆಂಟ್ಸ್ಗೆ, ಸೀನಿಯರ್ ಸಿಟಿಸನ್ಸ್ಗೆ ಎಲ್ರಿಗೂ 1.5 ವರ್ಷದಿಂದ ತುಂಬ ಒಳ್ಳೇದಾಗ್ತಿದೆ. ಮಹಿಳೆಯರಿಗೂ ಸಹ ಫ್ರೀ ಆಗಿದೆ ಈಗ. ಆದರೆ ಈಗ ಸಡನ್ನಾಗಿ ಈಗ ನೋಡಿ, ಈಗ ತಾನೇ ಒಬ್ಬರ ಜೊತೆ ನಾವು ಮಾತಾಡಿದ್ವಿ, ಅವ್ರು ಹೇಳ್ತಾ ಇದ್ದಾರೆ ಆಲ್ಮೋಸ್ಟು ಡಬಲ್ ಆಗೋಗಿದೆಯಲ್ಲ, ಇದು ಹೇಗೆ ಮಾಡೋದು ಅಂತ. ಸೊ ಹಾಗಾಗಿ ಇದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇದನ್ನು ಅವರು ಕಡಿಮೆ ಮಾಡಬೇಕು, ದರ ಕಡಿಮೆ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಮ್ಯಾಮ್, ಕೊನೆಯದಾಗಿ ಏನು ಅಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಒಂದ್ ಕಡೆ BMTC ಬಸ್ಸದು ಬೆಲೆ ಏರಿಕೆ ಆಗಿದೆ, KSRTCದು ಆಗಿದೆ. ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಅಂದ್ರೆ ಮೆಟ್ರೋದು ಬೆಲೆ ಏರಿಕೆ ಆದ್ರೆ ಜನರು ಮೆಟ್ರೋ ಕಡೆಗೆ ಬರೋದು ಕಡಿಮೆ ಆಗುತ್ತೆ. ಇದರಿಂದ ರಾಜ್ಯ ಸರ್ಕಾರದ ಮೇಲೆ ಏನಾದ್ರು ಹೊರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬೆಲೆ ಏರಿಕೆ ಮಾಡಿದಾರೆ ಅಂತ ತಮಗ್ ಅನ್ಸುತ್ತಾ? ಮೇಡಮ್, ನಾವು ಕನ್ನಡಿಗರಾಗಿ ಕರ್ನಾಟಕದಿಂದ 4,50,00,000 ಕೋಟಿ ನಾವು ತೆರಿಗೆ ಹಣ ನಾವು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ GST ಮೂಲಕ. ಆದರೆ ನಮಗೆ ವಾಪಸ್ ಎಷ್ಟು ಬರ್ತಿರೋದು ಅಂದರೆ ಜಸ್ಟ್ 50,000 ಕೋಟಿ. ಇದು ಎಲ್ಲೊಂದು ಕಡೆ ನ್ಯಾಯನ ಇಲ್ವಾ ನಿಮಗೂ ಗೊತ್ತಿದೆ. ಇದು ನಮಗೆ ಎಲ್ಲೊಂದು ಕಡೆ ಅನ್ಯಾಯ ಆಗ್ತಿದೆ ಅಂತ. ಹಾಗಾಗಿ ಹಿಂದೆನೂ ಅಷ್ಟೇ 2 ವರ್ಷ ಹಿಂದೆ ಸರ್ಕಾರ BJP ಸರ್ಕಾರ ಇದ್ದಾಗ ಬಹಳ ಸಾಲ ಮಾಡಿದ್ದಾರೆ. ಸೊ ನಮ್ಮ ಮೇಲೆ ತುಂಬ ಯಾಕಂದರೆ ನಾವೇನು ಕಂಪ್ಲೀಟಾಗಿ ನಮಗೆ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ಕನ್ನಡಿಗರು ಸೆಕೆಂಡ್ ಹೈಯೆಸ್ಟ್ ನಾವು ಇಡೀ ರಾಜ್ಯದಲ್ಲಿ, ನಾವು ಇಡೀ ದೇಶದಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತಿರೋದು. ಹಾಗಾಗಿ ಮತ್ತೊಮ್ಮೆ ಅದು ಸೌತ್ ಇಂಡಿಯಾ ಅಂದರೆ ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ನಾವು ಎಲ್ಲರೂ ಸಹ ಬೇರೆ ರಾಜ್ಯಗಳಿಗೆ ಎಲ್ಲೋ ಒಂದು ಕಡೆ ನಾವು ಸಹಾಯ ಮಾಡ್ತಿದ್ದೀವಿ. ನಾವು ಅವ್ರಿಗೆ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಆದರೆ ನಮಗೆ ಸಿಗಬೇಕಾಗಿರುವಂಥ ಹಣ ನಮಗೆ ಸಿಗಬೇಕು. ಯಾಕಂದರೆ ಇದಾಗಿರಲಿ, ಮೆಟ್ರೋ ಆಗಿರಲಿ, ಬಸ್ ಆಗಿರಲಿ, ಇದೆಲ್ಲ ಪ್ರಾಫಿಟ್ ಆಗಿ ಮಾಡಬಾರ್ದು. ನೋ ಪ್ರಾಫಿಟ್ ನೋ ಲಾಸ್ ಮಾಡಿ ಅಂತ ನಾವು ಮನವಿ. ಸೊ ಒಟ್ಟಾರೆಯಾಗಿ ಈಗಾಗಲೇ ಏನು BMRCL ವತಿಯಿಂದ ರಾಜ್ಯದಲ್ಲಿ ಅಂದ್ರೆ ಮೆಟ್ರೋದು ಬೆಲೆ ಏರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರೊಟೆಸ್ಟ್ ನ ಮುಂದುವರಿಸ್ತೀವಿ, ಕೇಂದ್ರಕ್ಕೂ ಕೂಡ ಮನವಿಯನ್ನ ಸಲ್ಲಿಸಿದೀವಿ ಅನ್ನುವಂತಹ ಮಾತು ರಾಜ್ಯ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸೌಮ್ಯ ರೆಡ್ಡಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಆಶು ನ್ಯೂಸ್, ಬೆಂಗಳೂರು.